ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ. ಹಾಗೆಯೇ ನಿಮ್ಮ ಸಂಕಷ್ಟಗಳು ಏನೇ ಇದ್ದರೂ ಕೂಡ ಎಲ್ಲರೂ ಕೂಡ ಕಳೆದೋಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ಗಾಯ್ಸ್, ಒಬ್ರಿಗೆ ಒಳ್ಳೇದಾಗುತ್ತೆ ಅಂತಂದರೆ ಸಹಿಸದೇ ಇರುವಂಥ ಜನಗಳು ಜಾಸ್ತಿ ಅಲ್ವಾ? ಸೊ ಇಂಥ ಕಾಲದಲ್ಲಿ ನೀವು ಇನ್ನೊಬ್ರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ಹೆಲ್ಪ್ ಮಾಡ್ತಿದ್ದೀರಾ ಅಂತಂದರೆ ದೇವರು ನಿಮ್ಗೆ ಯಾಕೆ ಒಳ್ಳೇದು ಮಾಡೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ ಗಾಯ್ಸ್. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ದೇವರು ನಮಗೂ ಕೂಡ ಇನ್ನೊಂದು ಕಡೆಯಿಂದ ನಮಗೆ ಕಷ್ಟ ಅಂತ ಬಂದಾಗ ದೇವರು ನಮಗೆ ಹೆಲ್ಪ್ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ. ಓಕೆನಾ? ಸೊ ನನಗೇನು ಗೊತ್ತು, ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಕಡೆಯಿಂದ ನಿಮಗೆ ಒಂದೇ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಆಯಿತಾ? ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಹೇಗೆ ಮೇಡಮ್ ನಾವು ಒಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗೈಸ್, ನಿಮ್ಮ ಒಂದು ಲೈಕಿಂದ ವೀಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ಸರಿನಾ? ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಏನೋ ಅವರು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಅಟ್ಲೀಸ್ಟ್ ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ ಅನ್ನೋದು ನನ್ನದು ಒಂದು ರಿಕ್ವೆಸ್ಟ್. ಓಕೆನಾ? ಅವ್ರ ಕಷ್ಟಗಳೆಲ್ಲ ಕಳೆದೋಗ್ಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ಮೇಡಮ್ ನೀವು ಹೇಳುವಂಥ ರೆಮಿಡಿಗಳು ನಮಗೆ ತುಂಬಾ ಒಳ್ಳೆಯದಾಗ್ತಿದೆ ಅಂತ. ಯಾರ್ಯಾರು ಕಮೆಂಟ್ಸ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಯಾರ್ಯಾರು ಲೈಕ್ ಕೊಡ್ತಿದ್ದೀರಾ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಸುಮಾರು ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ಮೇಡಮ್ ನಿಮಗೆ ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು ಅಂತ. ಯಾರ್ಯಾರು ಕಮೆಂಟ್ಸ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಕಮೆಂಟ್ಸ್ ಮಾಡ್ತಿದ್ದೀರಲ್ಲ, ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಬನ್ನಿ, ಇವತ್ತಿನ ರೆಮಿಡಿ ಯಾವ ರೀತಿ ಮಾಡ್ಕೊಳ್ಳೋದು, ಹೇಗೆ ಮಾಡೋದು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಗೈಸ್, ಏನಂದರೆ ನಿಮಗೆ ಸಾಲದ ಕಾಟ ಜಾಸ್ತಿ ಇದ್ದರೆ, ಆಯಿತಾ, ₹1 ಮನೆಯಲ್ಲಿ ಉಳಿತಾ ಇಲ್ಲ, ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಡೇ ಬೈ ಡೇ ನಮಗೆ ₹1 ಕೂಡ ಸೇವ್ ಮಾಡೋಕ್ಕಾಗ್ತಿಲ್ಲ, ಏನಾದರೂ ಒಂದು ಕಷ್ಟ ಬಂದು ನಮಗೆ ಈ ರೀತಿ ಸಾಲದ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ಅನ್ನೋರು ಈ ಒಂದು ರೆಮಿಡಿ ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು, ಸರಿನಾ? ರಹಸ್ಯ ಶಾಸ್ತ್ರದಲ್ಲಾಗಿರಬಹುದು, ಹಾಗೆಯೇ ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು, ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು, ಮನುಷ್ಯನ ಏಳಿಗೆಗೆ ಅಂತಲೇ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ? ಈ ರೆಮಿಡಿಗಳನ್ನ ನಾವು ಒಂದು ನಂಬಿಕೆ ಇಟ್ಟು, ನಾನು ಪ್ರತಿ ಸಲ ಹೇಳ್ದಂಗೆ ಗಾಯ್ಸ್, ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಂತೂ ಆಗೇ ಆಗುತ್ತೆ, ಸರಿನಾ? ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾವ ವಾರ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ, ಸರಿನಾ? ಈಗ ನಾಳೆ ಬಂದು ಮಂಗಳವಾರ ಇದೆ ಅಲ್ವಾ? ಮಂಗಳವಾರ ಮಾಡ್ಕೊಳ್ಳಿ, ಶುಕ್ರವಾರ ಮಾಡ್ಕೊಳ್ಳಿ, ಭಾನುವಾರ ಮಾಡ್ಕೊಳ್ಳಿ. ಮಂಗಳವಾರ ಶುಕ್ರವಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಗಾಯ್ಸ್. ಇವತ್ತು ಯಾರ್ಯಾರಿಗೆ ವಿಡಿಯೋ ಸಿಗುತ್ತೆ ಅವರೆಲ್ಲರಿಗೂ ಕೂಡ ಎಲ್ಲರೂ ಕೂಡ ನಾಳೆ ಮಾಡ್ಕೊಳ್ಳಿ. ನಾಳೆ ವಿಡಿಯೋ ಸಿಗೋರು ನಾಳೆ ನೀವು ಇದನ್ನು ಬೆಳಿಗ್ಗೆನಾದರೂ ಮಾಡ್ಕೋಬೋದು, ಸಂಜೆನಾದರೂ ಮಾಡ್ಕೋಬೋದು. ಅಂದರೆ ಇಂಥ ಟೈಮ್ ಅಂತ ಏನಿಲ್ಲ, ಬೆಳಿಗ್ಗೆ ಮಾಡ್ಕೊಳ್ಳಿ ಇಲ್ಲ ಸಂಜೆ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ದೇವರಿಗೆ ನೀವು ದೀಪನ ಹಚ್ಚಬೇಕಾಗತ್ತೆ, ಸರಿನಾ? ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ದೇವರಿಗೆ ದೀಪನ ಹಚ್ಚಿ, ದೀಪ ಎಲ್ಲ ಹಚ್ಚಾದ್ಮೇಲೆ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು. ಈ ಒಂದು ರೆಮಿಡಿಗೆ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ ಗಾಯ್ಸ್. ಓಕೆನಾ? ಗಾಜನೇ ಯಾಕೆ ತೊಗೋತೀರಾ ಮೇಡಮ್ ಅಂತ ಕೇಳ್ಬೋದು. ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಗಾಜಿಗಿದೆ, ಅದಕ್ಕೋಸ್ಕರ ನಾನು ಗಾಜೇ ಯೂಸ್ ಮಾಡಿ ಅಂತ ಹೇಳೋದು. ಹಾಗೆಯೇ ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು. ನಮ್ಮ ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಕಲ್ಲುಪ್ಪು ಅನ್ನೋದು ನಮಗೆ ಈ ರೀತಿ ಅಂತಂದರೆ ಕೆಲವೊಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೂ ಕೂಡ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ. ಮಾತೆ ಮಹಾಲಕ್ಷ್ಮಿಗೂ ಕೂಡ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಕಲ್ಲುಪ್ಪನ್ನ ಗಾಯ್ಸ್ ನೀವು ಪಿಂಗಾಣಿ ಜಾರಲ್ಲಾಗಿರಬಹುದು, ಇಲ್ಲ ಅಂತಂದರೆ ಗಾಜಿನ ಬಾಟ್ಲಲ್ಲಾಗಿರ್ಬೋದು, ಈ ರೀತಿ ಹಾಕ್ಬಿಟ್ಟು ಇಟ್ಕೋಬೇಕು. ಪ್ಲಾಸ್ಟಿಕೆಲ್ಲ ಹಾಕೋಕ್ಕಂತೂ ಹೋಗಬೇಡಿ, ಅದು ಒಳ್ಳೆಯದಾಗೋದಿಲ್ಲ. ಓಕೆನಾ? ಹಾಗೆಯೇ ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳಿಕ್ಕೆ ನೀವು ಕಲ್ಲುಪ್ಪನ್ನ ಹೊಸದಾಗಿ ಒಂದು ಪ್ಯಾಕೆಟ್ನ ತೊಗೊಬಂದು ಇಟ್ಕೋಬೇಕಾಗತ್ತೆ, ಸರಿನಾ? ಅಂದರೆ ರೆಮಿಡಿಗಳಿಗೆ ಅಂತಲೇ ಒಂದು ಪ್ಯಾಕ್ನ ತಂದುಬಿಟ್ಟು ಇಟ್ಕೊಳ್ಳಿ. ಹಾಗೆಯೇ ನೋಡಿ, ಇಲ್ಲಿ ನಾನು ಗಾಜಿನ ಬೌಲ್ನ ತೊಗೊಂಡು ಅದರಲ್ಲಿ ನಾನು ಕಲ್ಲುಪ್ಪನ್ನ ಈ ರೀತಿ ಒಂದು 3/4 ಭಾಗದಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ, ಸರಿನಾ? ನೋಡಿ, ಹಾಕ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಗಾಯ್ಸ್, ನೋಡಿ ನಾನಿಲ್ಲಿ 2 ಏಲಕ್ಕಿನ ನಾನು ತೊಗೊಂಡಿದ್ದೀನಿ, ಸರಿನಾ? ಈ ಏಲಕ್ಕಿ ಅನ್ನೋದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ, ಸರಿನಾ? ಕ್ಲೀನಾಗಿ ಹಸ್ರಾಗಿ ಇರಬೇಕು, ಗ್ರೀನ್ ಕಲರ್ ಇರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ನಾನು ನಿಮಗೆ ರೆಮಿಡಿ ಮಾಡೋಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ 2 ಏಲಕ್ಕಿನ ತೊಗೊಂಡು ಇದ್ರ ಜೊತೆ ಇಡಬೇಕಾಗತ್ತೆ.
ಇಟ್ಟುಬಿಟ್ಟು ಗೈಸ್ ನೀವು ನೆಕ್ಸ್ಟ್ ಇದಕ್ಕೆ 2 ಲವಂಗನ ತೊಗೋಬೇಕು, ಸರಿನಾ. ಮೊಗ್ಗಿರೋದನ್ನ ಕ್ಲೀನಾಗಿ ನೋಡ್ಬಿಟ್ಟು ತೊಗೋಬೇಕಾಗತ್ತೆ. ಲವಂಗನೂ ಅಷ್ಟೇ ಮನೆಯಲ್ಲಿ ಹಣನ ಅಭಿವೃದ್ಧಿ ಮಾಡಲಿಕ್ಕೆ, ಹಣ ಅನ್ನೋದನ್ನ ಧನಪ್ರಾಪ್ತಿ ಆಗಲಿಕ್ಕೆ, ಹಣ ಅನ್ನೋದ ಹೆಚ್ಚಿಸಲಿಕ್ಕೆ ಈ ಲವಂಗನ ನಾವು ಯೂಸ್ ಮಾಡ್ತೀವಿ. 2 ಲವಂಗನ ನೀವು ತೊಗೊಂಡು ಇದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ ತುಂಬಾ ಅಂದರೆ ಪರಮ ಪವಿತ್ರವಾದಂಥದ್ದು ಬಟ್ಲಡಿಕೆ, ಸರಿನಾ. ಮತ್ತು ಮಹಾಲಕ್ಷ್ಮಿಗೂ ಕೂಡ ತುಂಬಾ ಪ್ರಿಯವಾದಂಥದ್ದು ಬಟ್ಲಡಿಕೆನ, ಒಂದೇ ಒಂದು ಬಟ್ಲಡಿಕೆನ ತೊಗೊಳ್ಳಿ. ಇದು ಎಲ್ಲಿ ಸಿಗುತ್ತೆ ಮೇಡಮ್ ಅಂತ ನೀವು ಕೇಳ್ಬೋದು. ಇದು ಮಾಮೂಲಿ ಸ್ಟೇಷನರೀಸ್ ಎಲ್ಲ ಅಂದರೆ ಶಾಪಲ್ಲಿ ಸಿಗುತ್ತೆ, ಈ ಗ್ರಾಸರೀಸ್ ಎಲ್ಲ ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ, ಕೇಳಿ, ಓಕೆನಾ. ಸೊ ಈ ರೀತಿ ಒಂದು ಬಟ್ಲಡಿಕೆನ ನೀವು ತೊಗೊಂಡು ಒಂದೇ ಒಂದು ಬಟ್ಲಡಿಕೆನ ಇದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಗೈಸ್ ಇದ್ರ ಜೊತೆಗೆ ಒಂದು 5 ರೂಪಾಯಿ ಕಾಯಿನ್ನ ನೀವು ತೊಗೋಬೇಕು, ಸರಿನಾ. ಗೋಲ್ಡ್ ಕಾಯಿನ್ ಆಗಬೇಕು. 1 ರೂಪಾಯಿ ತೊಗೋಬೋದಾ ಮೇಡಮ್ ಅಂತ ಕೇಳ್ಬೋದು ನೀವು. ಬೇಡ, 5 ರೂಪಾಯಿದು ಗೋಲ್ಡ್ ಕಾಯಿನೇ ತೊಗೊಳ್ಳಿ, ಸರಿನಾ. 5 ಅನ್ನೋದು ಪಂಚಭೂತಗಳಿಗೆ ಹೋಲಿಸ್ತೀವಿ ಅಲ್ವಾ. ಸೊ ತುಂಬಾ ಪರಮ ಪವಿತ್ರವಾದದ್ದು, ಅದಕ್ಕೋಸ್ಕರ ಇಲ್ಲಿ ನಾವು 5 ರೂಪಾಯಿ ಕಾಯಿನ್ನ ನಾನು ತೊಗೊಂಡಿದ್ದೀನಿ. 5 ರೂಪಾಯಿ ಕಾಯಿನ್ನು ಕೂಡ ಇದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ, ಸರಿನಾ. ಇಷ್ಟೇ ಗಾಯ್ಸ್, ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಈ ರೀತಿ ಒಂದು ಪ್ಲೇಟ್ನ ತೊಗೊಂಡು ಬೌಲ್ನ ತೊಗೊಂಡು, ಗಾಜಿನ ಬೌಲ್ನ ಉಪ್ಪುನ 3/4 ಭಾಗದಷ್ಟು ತುಂಬಿಟ್ಟು ಅದಕ್ಕೆ 5 ರೂಪಾಯಿ ಕಾಯಿನ್ನು, 2 ಲವಂಗ, 2 ಏಲಕ್ಕಿ, 1 ಬಟ್ಲಡಿಕೆ ಇಷ್ಟನ್ನ ನೀವು ತೊಗೊಂಡ್ಬಿಟ್ಟು ಎಲ್ಲನೂ ನೀವು ದೇವ್ರ ಫೋಟೋ ಮುಂದೆ ಕೂತ್ಕೊಂಡು ಪ್ಲೇಟ್ ಇಟ್ಕೊಂಡು ಇದನ್ನು ಬೌಲ್ನ ಇಟ್ಕೊಂಡು ನೀವು ಸಂಕಲ್ಪನ ಮಾಡ್ಕೋಬೇಕು. ದೇವರೇ, ನಮ್ಗೆ ಈ ರೀತಿ ತಾಯಿ ನಮ್ಮ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ, ಹಣ ಅನ್ನೋದು ನಿಲ್ಲಲಿಕ್ಕೆ, ಹಣ ಅನ್ನೋದು ಅಭಿವೃದ್ಧಿ ಆಗಲಿಕ್ಕೆ ನಾನು ಈ ಒಂದು ರೆಮಿಡಿನ ಮಾಡ್ತಾಯಿದ್ದೀನಿ. ನನ್ನ ಸಕಲ ಸಂಕಷ್ಟಗಳನ್ನ ಕಳೀತಾಯಿ ಅಂತ ನೀವು ನಿಮ್ಗೆ ಏನು ಕಷ್ಟ ಇದೆ ಅದನ್ನು ಕೇಳ್ಕೋಬೇಕು ಗೈಸ್, ಸರಿನಾ. ಕೇಳಿಕೊಂಡು ನೀವು ಎಂಥದೇ ಕಷ್ಟ ಇದ್ರೂ ಪರವಾಗಿಲ್ಲ, ಕೇಳ್ಕೊಳ್ಳಿ ದೇವಿ ಹತ್ರ. ಕೇಳಿಕೊಂಡು ನೀವು ಇದನ್ನು ತೊಗೊಂಡೋಗ್ಬಿಟ್ಟು, ನೀವು ಸಂಕಲ್ಪ ಎಲ್ಲ ಮಾಡಾದ್ಮೇಲೆ ತೊಗೊಂಡೋಗ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಬೇಕು, ಸರಿನಾ. ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟುಬಿಟ್ಟು ಗೈಸ್ ನೀವು ಇದ್ರ ಮೇಲೆ ನೀವು ಹಣನ, ನೀವೀಗ ಒಂದು ಪರ್ಸಲ್ಲಿ ಹಣ ಇಡ್ತಾರೆ, ಆ ಪರ್ಸ್ನ ಇದ್ರ ಮೇಲೆ ಇಟ್ಕೊಳ್ತಾ ಬನ್ನಿ, ಸರಿನಾ. ಈ ರೀತಿ ನೀವು ಇಟ್ಕೊಳ್ತಾ ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ. ನಿಮಗೆ ಹಣ ಅನ್ನೋದು ಪೋಲಾಗಿ ಖರ್ಚಾಗ್ತಾಯಿದ್ರೆ, ಸುಮ್ಮನೆ ಅನ್ನೆಸೆಸರಿಯಾಗಿ ಖರ್ಚಾಗ್ತಾಯಿದ್ರೆ ಅದು ಕೂಡ ನಿಮಗೆ ನಿಲ್ಲುತ್ತೆ, ಸರಿನಾ. ಇದನ್ನು ನಾನು ಸುಮಾರು ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೀನಿ. ನನಗೂ ಕೂಡ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ, ಅದಕ್ಕೋಸ್ಕರ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ, ಓಕೆನಾ. ಸೊ ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ, ಹಣ ಅನ್ನೋದು ಪೋಲಾಗಿ ಖರ್ಚಾಗ್ತಿದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ. ಜೊತೆಗೆ ನಿಮ್ಗೆ ಎಂಥ ಸಮಸ್ಯೆಗಳಿದ್ದರೂ ಕೂಡ ನಿಮಗೆ ಸರಿಯಾಗುತ್ತೆ. ಹಾಗೆಯೇ ನಾನಾ ಮೂಲೆಯಿಂದ ಹಣ ಅನ್ನೋದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಪ್ರತಿ ಸಲ ಹೇಳ್ದಂಗೆ ಗಾಯ್ಸ್, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ನಿಜವಾಗ್ಲೂ ನಿಮಗೆ ಖಂಡಿತವಾಗ್ಲೂ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ, ಸರಿನಾ. ನೋಡ್ಕೊಂಡು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನ ಹಾಕಿರ್ತೀನಿ, ಓಕೆನಾ. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ಕೂಡ ರೆಮಿಡಿಗಳನ್ನ ಮಾಡ್ಕೊಳ್ಳಿ. ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ಯಾವುದೂ ಹೇಳಲ್ಲ ಗೈಸ್, ಆಯಿತಾ. ಹಾಗೆಯೇ ಇನ್ನೊಬ್ಬರು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವೀಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಇದ್ರ ಬಗ್ಗೆ ತಿಳ್ಕೊಂಡು ಓಕೆ ಫೈನ್ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರಬಹುದು, ಪ್ರತಿಯೊಬ್ಬರು ಕೂಡ ಈ ರೀತಿ ರೆಮಿಡಿಗಳನ್ನ ಮಾಡಿಕೊಂಡು ಅವರು ಕೂಡ ಸಕ್ಸಸ್ಫುಲ್ ರಿಸಲ್ಟ್ನ ಪಡೆದಿದ್ದಾರೆ, ಓಕೆನಾ. ಸೊ ಅದಕ್ಕೆ ನಿಮಗೂ ಹೇಳ್ತಾ ಇರೋದು. ಮತ್ತು ಮಹಾಲಕ್ಷ್ಮಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಹಾಗೆಯೇ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಾನು ಆನ್ಸರ್ನ ಮಾಡ್ತೀನಿ, ಓಕೆನಾ. ಹಾಗೆಯೇ ನಿಮ್ಗೆ ಯಾವ ರೀತಿ ಬೇಕು ವಿಡಿಯೋಸ್ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೀನಿ. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಮತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ, ನಿಮಗೂ ಒಂದು ಎಲ್ಲ ಥರ ಅಂದರೆ ಚೆನ್ನಾಗಿ ಬದುಕುವಂಥ ಇದನ್ನು ಅಂದರೆ ಲೈಫ್ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ದೇವಿ ಹತ್ರ. ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ, ಲೈಕ್ ಮಾಡೋಕ್ಕಾಗಲಿ ಕಾಸು ಕೊಡಬೇಕಾಗ ಇಲ್ಲ ಅಲ್ವಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.